ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವ ಸಾಲೂರು ಮಠದ ಹಿರಿಯ ಮಠಾಧಿಪತಿ ಶ್ರೀ ಗುರುಸ್ವಾಮಿರವರು ನಿಧನ ಹೊಂದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವ ಬ್ರಹ್ಮನ್ ಮಠ ಸಾಲೂರು ಮಠದಲ್ಲಿ ಹಲವಾರು ವರ್ಷಗಳಿಂದ ಮಠಾಧಿಪತಿಯಾಗಿದ್ದು ಸರ್ವ ಜನಾಂಗದವರಿಗೂ ಪ್ರೀತಿ ಪಾತ್ರರಾಗಿದ್ದರು. ಕಳೆದ ಕೆಲವು ವರ್ಷಗಳ ಹಿಂದೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗುವ ಮುನ್ನ ತಮ್ಮ ಉತ್ತರಾಧಿಕಾರಿಯಾಗಿ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿರವರನ್ನ ನೇಮಿಸಿದ್ರು. ಸಾಲೂರು ಮಠದ ಹಿರಿಯ ಮಠಾಧಿಪತಿ ಗುರುಸ್ವಾಮಿರವರ ನಿಧನದಿಂದ ಸಾಲೂರು ಮಠದ ಭಕ್ತರು ತೀವ್ರತರವಾದ ನೋವನ್ನ ತುಂಬಿಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವ ಸಾಲೂರು ಮಠದ ಹಿರಿಯ ಮಠಾಧಿಪತಿ ಶ್ರೀ ಗುರುಸ್ವಾಮಿರವರು ನಿಧನ ಹೊಂದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವ ಬ್ರಹ್ಮನ್ ಮಠ ಸಾಲೂರು ಮಠದಲ್ಲಿ ಹಲವಾರು ವರ್ಷಗಳಿಂದ ಮಠಾಧಿಪತಿಯಾಗಿದ್ದು ಸರ್ವ ಜನಾಂಗದವರಿಗೂ ಪ್ರೀತಿ ಪಾತ್ರರಾಗಿದ್ದರು. ಕಳೆದ ಕೆಲವು ವರ್ಷಗಳ ಹಿಂದೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗುವ ಮುನ್ನ ತಮ್ಮ ಉತ್ತರಾಧಿಕಾರಿಯಾಗಿ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿರವರನ್ನ ನೇಮಿಸಿದ್ರು. ಸಾಲೂರು ಮಠದ ಹಿರಿಯ ಮಠಾಧಿಪತಿ ಗುರುಸ್ವಾಮಿರವರ ನಿಧನದಿಂದ ಸಾಲೂರು ಮಠದ ಭಕ್ತರು ತೀವ್ರತರವಾದ ನೋವನ್ನ ತುಂಬಿಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವ ಸಾಲೂರು ಮಠದ ಹಿರಿಯ ಮಠಾಧಿಪತಿ ಶ್ರೀ ಗುರುಸ್ವಾಮಿರವರು ನಿಧನ ಹೊಂದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವ ಬ್ರಹ್ಮನ್ ಮಠ ಸಾಲೂರು ಮಠದಲ್ಲಿ ಹಲವಾರು ವರ್ಷಗಳಿಂದ ಮಠಾಧಿಪತಿಯಾಗಿದ್ದು ಸರ್ವ ಜನಾಂಗದವರಿಗೂ ಪ್ರೀತಿ ಪಾತ್ರರಾಗಿದ್ದರು. ಕಳೆದ ಕೆಲವು ವರ್ಷಗಳ ಹಿಂದೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗುವ ಮುನ್ನ ತಮ್ಮ ಉತ್ತರಾಧಿಕಾರಿಯಾಗಿ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿರವರನ್ನ ನೇಮಿಸಿದ್ರು. ಸಾಲೂರು ಮಠದ ಹಿರಿಯ ಮಠಾಧಿಪತಿ ಗುರುಸ್ವಾಮಿರವರ ನಿಧನದಿಂದ ಸಾಲೂರು ಮಠದ ಭಕ್ತರು ತೀವ್ರತರವಾದ ನೋವನ್ನ ತುಂಬಿಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವ ಸಾಲೂರು ಮಠದ ಹಿರಿಯ ಮಠಾಧಿಪತಿ ಶ್ರೀ ಗುರುಸ್ವಾಮಿರವರು ನಿಧನ ಹೊಂದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವ ಬ್ರಹ್ಮನ್ ಮಠ ಸಾಲೂರು ಮಠದಲ್ಲಿ ಹಲವಾರು ವರ್ಷಗಳಿಂದ ಮಠಾಧಿಪತಿಯಾಗಿದ್ದು ಸರ್ವ ಜನಾಂಗದವರಿಗೂ ಪ್ರೀತಿ ಪಾತ್ರರಾಗಿದ್ದರು. ಕಳೆದ ಕೆಲವು ವರ್ಷಗಳ ಹಿಂದೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗುವ ಮುನ್ನ ತಮ್ಮ ಉತ್ತರಾಧಿಕಾರಿಯಾಗಿ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿರವರನ್ನ ನೇಮಿಸಿದ್ರು. ಸಾಲೂರು ಮಠದ ಹಿರಿಯ ಮಠಾಧಿಪತಿ ಗುರುಸ್ವಾಮಿರವರ ನಿಧನದಿಂದ ಸಾಲೂರು ಮಠದ ಭಕ್ತರು ತೀವ್ರತರವಾದ ನೋವನ್ನ ತುಂಬಿಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವ ಸಾಲೂರು ಮಠದ ಹಿರಿಯ ಮಠಾಧಿಪತಿ ಶ್ರೀ ಗುರುಸ್ವಾಮಿರವರು ನಿಧನ ಹೊಂದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವ ಬ್ರಹ್ಮನ್ ಮಠ ಸಾಲೂರು ಮಠದಲ್ಲಿ ಹಲವಾರು ವರ್ಷಗಳಿಂದ ಮಠಾಧಿಪತಿಯಾಗಿದ್ದು ಸರ್ವ ಜನಾಂಗದವರಿಗೂ ಪ್ರೀತಿ ಪಾತ್ರರಾಗಿದ್ದರು. ಕಳೆದ ಕೆಲವು ವರ್ಷಗಳ ಹಿಂದೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗುವ ಮುನ್ನ ತಮ್ಮ ಉತ್ತರಾಧಿಕಾರಿಯಾಗಿ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿರವರನ್ನ ನೇಮಿಸಿದ್ರು. ಸಾಲೂರು ಮಠದ ಹಿರಿಯ ಮಠಾಧಿಪತಿ ಗುರುಸ್ವಾಮಿರವರ ನಿಧನದಿಂದ ಸಾಲೂರು ಮಠದ ಭಕ್ತರು ತೀವ್ರತರವಾದ ನೋವನ್ನ ತುಂಬಿಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವ ಸಾಲೂರು ಮಠದ ಹಿರಿಯ ಮಠಾಧಿಪತಿ ಶ್ರೀ ಗುರುಸ್ವಾಮಿರವರು ನಿಧನ ಹೊಂದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವ ಬ್ರಹ್ಮನ್ ಮಠ ಸಾಲೂರು ಮಠದಲ್ಲಿ ಹಲವಾರು ವರ್ಷಗಳಿಂದ ಮಠಾಧಿಪತಿಯಾಗಿದ್ದು ಸರ್ವ ಜನಾಂಗದವರಿಗೂ ಪ್ರೀತಿ ಪಾತ್ರರಾಗಿದ್ದರು. ಕಳೆದ ಕೆಲವು ವರ್ಷಗಳ ಹಿಂದೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗುವ ಮುನ್ನ ತಮ್ಮ ಉತ್ತರಾಧಿಕಾರಿಯಾಗಿ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿರವರನ್ನ ನೇಮಿಸಿದ್ರು. ಸಾಲೂರು ಮಠದ ಹಿರಿಯ ಮಠಾಧಿಪತಿ ಗುರುಸ್ವಾಮಿರವರ ನಿಧನದಿಂದ ಸಾಲೂರು ಮಠದ ಭಕ್ತರು ತೀವ್ರತರವಾದ ನೋವನ್ನ ತುಂಬಿಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವ ಸಾಲೂರು ಮಠದ ಹಿರಿಯ ಮಠಾಧಿಪತಿ ಶ್ರೀ ಗುರುಸ್ವಾಮಿರವರು ನಿಧನ ಹೊಂದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವ ಬ್ರಹ್ಮನ್ ಮಠ ಸಾಲೂರು ಮಠದಲ್ಲಿ ಹಲವಾರು ವರ್ಷಗಳಿಂದ ಮಠಾಧಿಪತಿಯಾಗಿದ್ದು ಸರ್ವ ಜನಾಂಗದವರಿಗೂ ಪ್ರೀತಿ ಪಾತ್ರರಾಗಿದ್ದರು. ಕಳೆದ ಕೆಲವು ವರ್ಷಗಳ ಹಿಂದೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗುವ ಮುನ್ನ ತಮ್ಮ ಉತ್ತರಾಧಿಕಾರಿಯಾಗಿ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿರವರನ್ನ ನೇಮಿಸಿದ್ರು. ಸಾಲೂರು ಮಠದ ಹಿರಿಯ ಮಠಾಧಿಪತಿ ಗುರುಸ್ವಾಮಿರವರ ನಿಧನದಿಂದ ಸಾಲೂರು ಮಠದ ಭಕ್ತರು ತೀವ್ರತರವಾದ ನೋವನ್ನ ತುಂಬಿಕೊಂಡಿದ್ದಾರೆ.